ಕಾಂಗ್ರೆಸ್ನ ಪ್ರಭಾವಿ ಶಾಸಕ ರಾಜಕೀಯ ನಿವೃತ್ತಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಸಿದ್ದು ಆಪ್ತನಿಂದಲೇ ಈ ರೀತಿಯಾದಂತಹ ಒಂದು ಮಹತ್ವದ ನಿರ್ಧಾರ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಹಾಗಾದರೆ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರಾ? ಚುನಾವಣಾ ರಾಜಕೀಯ ನಿವೃತ್ತಿಯ ಬಗ್ಗೆ KN ರಾಜಣ್ಣ ಮಹತ್ವದ ಒಂದು ಘೋಷಣೆಯನ್ನು ಮಾಡಿದಂತೆ ಕಾಣ್ತಾ ಇದೆ ಈ ಒಂದು ವಿಚಾರವಾಗಿ. ಯಾಕಂದರೆ ಅವರು ಕಾಂಗ್ರೆಸ್ನಲ್ಲಿದ್ದರು, ಈ ಹಿಂದೆ ಸಹಕಾರಿ ಸಚಿವರಾಗಿದ್ದರು, ಈಗ ಮಾಜಿ ಸಹಕಾರಿ ಸಚಿವರು ಅಂತ ಕರೆಸಿಕೊಳ್ಳುತ್ತಾ ಇದ್ದಾರೆ KN ರಾಜಣ್ಣ ಅವರು. ಕಾಂಗ್ರೆಸ್ನ ಪ್ರಭಾವಿ ನಾಯಕ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿದೆ. ಆದರೆ ಈಗ ಸಿದ್ದು ಆಪ್ತನಾಗಿರುವಂತಹ ಇವರು ಈ ರೀತಿಯಾದಂತಹ ಮಹತ್ವವಾದಂತಹ ನಿರ್ಧಾರವನ್ನು ತೆಗೆದುಕೊಂಡ್ರ KN ರಾಜಣ್ಣ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ನಾನು ಸ್ಪರ್ಧಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಸ್ಪರ್ಧೆ ಮಾಡಲ್ಲ ಅಂತೆ ಕಾಂಗ್ರೆಸ್ ಶಾಸಕ KN ರಾಜಣ್ಣ ಈ ರೀತಿಯಾದಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ KN ರಾಜಣ್ಣ ಈ ರೀತಿಯಾಗಿ ಹೇಳಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜಣ್ಣನವರ ನಡೆಯಿಂದ ಕೈ ಕಾರ್ಯಕರ್ತರಿಗೂ ಕೂಡ ಶಾಕ್ ಆಗಿದೆ. ಯಾಕೆ ಹಿಂಗೆ ಹೇಳಿದ್ರು ಅಂತ. ಕಾಂಗ್ರೆಸ್ನ ಪ್ರಭಾವಿ ನಾಯಕರಿವರು, ಶಾಸಕ ಆಗಿರುವಂತಹ ಮಾಜಿ ಸಚಿವ ಆಗಿರುವಂತಹ ಮಾಜಿ ಸಹಕಾರಿ ಸಚಿವ KN ರಾಜಣ್ಣ ಯಾಕೆ ದಿಢೀರಂತ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು? ಯಾಕೆ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಮಾತನ್ನು ಆಡಿದರು? ನಿಜಕ್ಕೂ ಕೂಡ ಇವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರಾ? ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತಂದರೆ ರಾಜಣ್ಣ ಅವರ ಮುಂದಿನ ನಡೆ ಏನು? ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇವೆ. KN ರಾಜಣ್ಣ CM ಸಿದ್ದರಾಮಯ್ಯ ಅವರಿಗೆ ಪರಮ ಆಪ್ತ ಆಗಿರುವಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಈಗ ರಾಜಕೀಯದ ಒಂದು ನಿವೃತ್ತಿಯ ಮಾತುಗಳನ್ನು ಏನಾದರೂ ಆಡ್ತಾ ಇದ್ದಾರಾ? ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ರಾಜಣ್ಣ ಅವರು ಯಾಕೆ ಹೇಳಿದ್ರು? ಕಾಂಗ್ರೆಸ್ನ ನಡೆಯಿಂದ KN ರಾಜಣ್ಣ ಅವರ ಮನಸ್ಸಿಗೆ ತುಂಬ ನೋವಾಗಿದೆಯಾ? ಎಲ್ಲೋ ಒಂದು ಕಡೆ ನಾವು ಮಾತನಾಡಿಸಬೇಕಾದ್ರೆ ಹೇಳ್ತಾ ಇದ್ರು, ನಾನು ರಾಜಕಾರಣವನ್ನು ಜನರಿಗಾಗಿ ಮಾಡ್ತಾ ಇದ್ದೀನಿ, ಜನರಿಗೋಸ್ಕರ ಮಾಡ್ತಾ ಇದ್ದೀನಿ, ನನಗೋಸ್ಕರ ಅಲ್ಲ, ಪಕ್ಷಕ್ಕೋಸ್ಕರ ಅಲ್ಲ, ಮತ್ತೆ ಅಧಿಕಾರಕ್ಕೋಸ್ಕರ ಅಲ್ಲ, ನಾನು ಜನರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಹೀಗಿರುವಾಗ KN ರಾಜಣ್ಣ ಯಾಕೆ ದಿಢೀರಾದಂತಹ ಈ ರೀತಿಯಾದಂತಹ ಮಾತನ್ನು ಆಡಿದ್ರು? ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಂಡ್ರು? KN ರಾಜಣ್ಣ ಅವರ ಈ ಒಂದು ಮಾತು, ಸ್ಫೋಟಕ ಹೇಳಿಕೆ ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಬೇರೆ ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಹಾಕೋಕೆ ದಾರಿ ಮಾಡಿಕೊಡ್ತಾ ಇದೆಯಾ? KN ರಾಜಣ್ಣ ಅವರ ತಲೆಯಲ್ಲಿ ಏನು ಓಡ್ತಾ ಇದೆ? ಅವರು ಕಾಂಗ್ರೆಸ್ನಲ್ಲಿ ಇದ್ದಾರೆ, ಇನ್ನೂ ಕೂಡ ಸಚಿವ ಸ್ಥಾನವನ್ನು ಅವರಿಂದ ತೆಗೆದುಕೊಂಡರೂ ಕೂಡ ಶಾಸಕರಾಗಿದ್ದಾರೆ, ಪ್ರಭಾವಿ ನಾಯಕರು ಅಂತ ಗುರುತಿಸಿಕೊಂಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ CM ಸಿದ್ದರಾಮಯ್ಯ ಅವರಿಗೆ ಪರಮ ಆಪ್ತರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಕೆಲ ದಿನಗಳ ಹಿಂದೆಯೇ KN ರಾಜಣ್ಣ ಅವರ ಮನೆಯಲ್ಲಿ ಔತಣಕೂಟ ನಡಿಬೇಕಾಗಿತ್ತು, ಅಲ್ಲಿ CM ಕೂಡ ಹೋಗ್ತೀನಿ ಅಂತ ಹೇಳಿದ್ರು, ಯಾಕೋ ಅದು ನಡಲಿಲ್ಲ. ಹೀಗಿರುವಾಗ KN ರಾಜಣ್ಣ ಅವರು ಅನೇಕ ಬಾರಿ ಅವರ ಮಂತ್ರಿಗಿರಿ ಕಳೆದುಕೊಂಡ ನಂತರ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಮಾತನಾಡುವಂಥ ಕೆಲವೊಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಆದರೆ ಆ ಒಂದು ಹೇಳಿಕೆಗಳನ್ನು ಸಮರ್ಥಿಸಿಕೊಂಡಿದ್ರು ಕೂಡ. ಕೆಲವೊಂದು ವಿಚಾರದಲ್ಲಿ ಅವರು ಹೇಳಿದ್ದು ಸರಿ ಅಂತ ಕೂಡ ಕೆಲವರು ಒಪ್ಪಿದ್ರು. ಹೀಗಿರುವಾಗ KN ರಾಜಣ್ಣ ಯಾವಾಗಲೂ ಕೂಡ ನೇರ ದಿಟ್ಟ ನಡೆಯನ್ನು ಹೇಳುವಂತಹ ವ್ಯಕ್ತಿ. ಅವರ ಎದುರುಗಡೆ ಅವರ ಪಕ್ಷದವರೇ ಇದ್ದರೂ ಸರಿ, ಬೇರೆ ಪಕ್ಷದವರೇ ಇದ್ದರೂ ಸರಿ, ಮುಲಾಜಿಲ್ಲದೆ ಮಾತುಗಳನ್ನು ಹೇಳುವಂತಹ ವ್ಯಕ್ತಿ, ನೇರ ಮಾತುಗಳನ್ನು ಆಡುವಂತಹ ವ್ಯಕ್ತಿ. ಯಾವಾಗಲೂ ಕೂಡ ಕೆಲವೊಂದು ವಿಚಾರ ಅಂದರೆ ಕೆಟ್ಟವರಾಗೆ ಕಾಣ್ತಾರೆ ಎನ್ನುವಂತಹ ಮಾತಿದೆ. ಆದರೆ KN ರಾಜಣ್ಣ ಅವರು ಹೇಳುವಂತಹ ಮಾತು ನೇರ ಒಂದು ಮಾತುಗಳೇನಿತ್ತು ಅದೇ ಅವರಿಗೆ ಮುಳುವಾಗಿಬಿಡುತ್ತಾ. ರಾಜಕೀಯದಲ್ಲಿ ಅವರು ಈ ರೀತಿಯಾಗಿ ಸೈಡಲ್ಲಿಡೋಕೆ ಏನಾದರೂ ಕಾರಣ ಆಯಿತಾ? KN ರಾಜಣ್ಣ ಅವರ ನೇರ ಮಾತುಗಳು ಇಷ್ಟ ಆಗಲಿಲ್ವಾ ಹೈಕಮಾಂಡ್ಗೆ? ಈ ರೀತಿಯಾದಂತಹ ಒಂದು ಮಾತುಗಳು ಕೇಳ್ತಾ ಇದೆ. ಹೀಗಾಗಿ KN ರಾಜಣ್ಣ ಅವರು ಯಾಕೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡ್ರು? 2028ರ ವಿಧಾನಸಭಾ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜಣ್ಣ ಅವರ ನಡೆಯಿಂದ ಕೈ ಕಾರ್ಯಕರ್ತರು, ಅವರ ಬೆಂಬಲಿಗರು, ಅವರ ಆಪ್ತರು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಯಾಕೆ ಅಂತ ಹೇಳಿ ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಆಗಿರುವಂತಹ KN ರಾಜಣ್ಣ ಯಾಕೆ ಈ ರೀತಿಯಾದಂತಹ ಮಹತ್ವವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ರು ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಹೇಳಿರೋದು ನಿಜಾನ? ನಿರ್ಧಾರ ತೆಗೆದುಕೊಂಡಿರೋದು ನಿಜಾನ? ರಾಜಣ್ಣ ಹೇಳಿದಂತೇನೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಲ್ವಾ? ಹಾಗಾದರೆ ರಾಜಕೀಯ ನಿವೃತ್ತಿ ಹಾಕಿಬಿಡುತ್ತಾರಾ? ಈ ರೀತಿಯಾದಂತಹ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ KN ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ನಿಜಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ರು. ಆ ಒಂದು ಕಾರ್ಯಕ್ರಮದಲ್ಲಿ KN ರಾಜಣ್ಣ ಈ ರೀತಿಯಾಗಿ ಮಾತನಾಡಿದ್ದಾರೆ, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ರಾಜಣ್ಣ ಅವರ ಮುಗಿತಾ? ಇದೇ ಬಾರಿ ಕ್ಲೋಸಾ? 2028ಕ್ಕೆ ಇವರು ಸ್ಪರ್ಧೆ ಮಾಡೋದಿಲ್ವಾ?
ಅಥವಾ ಅವರ ಕಡೆಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ, ಯಾರಿಗೆ ಇವರು ಬೆಂಬಲವನ್ನು ಸೂಚಿಸ್ತಾರೆ, ಈ ರೀತಿಯಾದಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ KN ರಾಜಣ್ಣ ಅವರಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂತಹ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ರ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಈಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.